ಗಳಿಗೆ ನಿಮ್ಮ ಮತ ಹಾಕಿ ಅಕ್ಷತೆಗಳಿಗೆ ಮತ ಹಾಕಬೇಡಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅಷ್ಟೇ. ತೆಗೆದೇ ಬಿಡ್ತೀವಿ, ನೀವು ಹಾಕಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಸಂಸ್ಕೃತಿ ಅಲ್ಲ. ನಾವು ಕೆಲಸ ಮಾಡಿದ್ದೀವಿ, ನಮಗೆ ಮತ ಹಾಕಿ ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಈ ರೀತಿ ಹೇಳಿಕೆಗಳನ್ನ ಕೊಟ್ಟಿದ್ದೀವಿ. ಯಾಕೆ ಸರ್ ಈ ರೀತಿಯಾದಂಥ ಗೊಂದಲಮಯವಾದಂಥ ಹೇಳಿಕೆಗಳು ಬಾಲಕೃಷ್ಣ ಅವರು ಹೇಳುವಂಥದ್ದು ಯಾಕೆ ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಆರೋಪ. ನಮ್ಮ ವಿರೋಧಿಗಳು ಇನ್ನೇನು ಹೇಳ್ತಾರ್ರಿ, ಸರಿ ಅಂತಾರೇನ್ರಿ? ಆರೋಪನೇ ಮಾಡ್ಬೇಕು, ಅವ್ರು ಆರೋಪ ಮಾಡಲಿ. ನಾವೇನು ಯಾರನ್ನೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ, ವಾಸ್ತವಾಂಶನ ಜನಗಳ ಮುಂದೆ ಇಡ್ತಾ ಇದೀವಿ ಅಷ್ಟೇ. ಯಾತಕ್ಕೆ ನೀವು ಕಾಂಗ್ರೆಸ್ ಓಟ್ ಹಾಕಬೇಕು, ಯಾತಕ್ಕೆ ನೀವು ಬಿಜೆಪಿ ಓಟ್ ಹಾಕಬೇಕು ಅನ್ನೋಕ್ಕಂಥ ವಾಸ್ತವಾಂಶನ ಜನಗಳ ಮುಂದೆ ಇಡ್ತಾ ಇದೀವಿ. ಹಿಂದೆ ಜನಧನ್ ಇದನ್ನ ಅಕೌಂಟ್ಗಳನ್ನ ಓಪನ್ ಮಾಡಿ 15 ಲಕ್ಷ ಎಲ್ಲರ ಅಕೌಂಟ್ಗೂ ತಂದ್ಬಿಡ್ತೀವಿ, ಕಳ್ಳರುಗಳೆಲ್ಲ ತಗೊಂಡೋಗಿ ಇಂಡಿಯಾದಲ್ಲಿರೋ ಕಳ್ಳರುಗಳೆಲ್ಲ ತಗೊಂಡೋಗಿ ಸ್ವಿಸ್ ಬ್ಯಾಂಕಲ್ಲಿ ದುಡ್ಡು ಇಟ್ಬಿಟ್ಟು ಅವರೇ ತಂದು ಹಂಚ್ಬಿಡ್ತೀವಿ ಅಂತ ಹಂಚಿದ್ರ? ಇದನ್ನ ನೀವು ಮಾಧ್ಯಮದವರು ಪ್ರಸ್ತುತ ಪಡಿಸಬೇಕಲ್ವ? ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಮಾಡ್ಲಿಕ್ಕಾಗಲ್ಲ, ನಾವು ಹೇಳಿದ್ಬಿಟ್ಟು ಮಾಡಿದೀವಿ, ಅದಕ್ಕೆ ನಮಗೆ ಓಟ್ ಹಾಕ್ರಪ್ಪ ಅಂತ ಮನವಿ ಮಾಡ್ತಾ ಇದ್ದೀವಿ. ವೈಯಕ್ತಿಕ ಅಭಿಪ್ರಾಯನ ಅಥವಾ ಪಕ್ಷದಲ್ಲಿ ಚರ್ಚೆ ಆಗಿದೆ ಸರ್? ವೈಯಕ್ತಿಕವಾದಂಥ ಅಭಿಪ್ರಾಯ, ಪಕ್ಷದಲ್ಲಿ ಯಾವುದೋ ಚರ್ಚೆ ಆಗಿದೆ. ಈ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಸರ್ ಸಿದ್ದರಾಮಯ್ಯ ಅವರು? ಚರ್ಚೆ ಮಾಡ್ತೀವಿ, ಮುಂದಿನ ದಿವಸದಲ್ಲಿ ಚರ್ಚೆ ಮಾಡೋಕೆ. ಅಭಿವೃದ್ಧಿ ಆಗಬೇಕಲ್ಲ, 60,000 ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಕೋಟಿನ ಕೊಟ್ಟಿದ್ದೀವಿ ನಾವು ಜನಗಳಿಗೆ ಅಂತಂದ್ರೆ, ಈಗ ಕನಿಷ್ಠ ನಮ್ಗೆ 500 ಕೋಟಿ ಸಿಗ್ತದಪ್ಪ. ಅದು ನಿಲ್ಲಿಸ್ಬಿಟ್ರೆ ನನ್ನ ಕ್ಷೇತ್ರದ 500 ಕೋಟಿ ಹೆಚ್ಚಿಗೆ ಕೆಲಸ ಮಾಡೋಕ್ಕಾಗಲ್ಲ ಕಾಮಗಾರಿನ. ಅದನ್ನು ಬಿಟ್ಟು ಅದ್ರ ಜೊತೆ ಕೆಲಸನೂ ಮಾಡ್ತಾ ಇದೀವಿ. ಅದನ್ನು ಬಿಟ್ಟು ಜನಗಳಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದೀವಿ, ನುಡಿದಂತೆ ನಡೆದಿದ್ದೀವಿ. ಅದಕ್ಕೆ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಜನ ನಿಮ್ಗೆ 5 ಯೋಜನೆಗಳನ್ನ ತಂದಿದ್ರಿ, ಅದಕ್ಕೆ ಮತ ನೀಡಿದ್ದಾರೆ. ಎಂಪಿ ಚುನಾವಣೆಗೂ ಬೇರೆ ಯೋಜನೆಗಳನ್ನ ತರಲಿ ಅನ್ನೋ ಮಾತುಗಳು ಬರ್ತಿದೆ ಸರ್. ಆಯ್ತು, ಅವ್ರಿಗೆ ಮತ ನೀಡಿದ್ರಿ, ಹಂಗಾರೆ ಬಿಜೆಪಿಗೆ ಯಾಕೆ ಮತ ನೀಡ್ತೀರಾ? ಏನ್ ದೇವಸ್ಥಾನ ಓಪನ್ ಮಾಡಿ ಮತ ನೀಡ್ತೀರಾ? ಹಂಗಾರೆ ನೀವು ನಮ್ಗೆ ಇನ್ನೂ ಶಕ್ತಿ ತುಂಬಿದ್ರೆ ಇನ್ನೂ ಹಲವು